ನಮಸ್ಕಾರ. ನಿಮ್ಮೆಲ್ಲರಿಗೂ ಫಾರ್ಮಸಿಸ್ಟ್ ಮಾಮ್ ಚಾನಲ್ಗೆ ಸುಸ್ವಾಗತ. ನಾನು ಒಬ್ಬ ಫಾರ್ಮಸಿಸ್ಟ್ ಆಗಿ ಜನರ ನೋವಿಗೆ ಮದ್ದು ನೀಡೋದನ್ನ ನೋಡಿದ್ದೇನೆ. ಆದರೆ ಒಬ್ಬ ಸ್ಟೋರಿ ಟೆಲ್ಲರ್ ಆಗಿ ನನಗೆ ಗೊತ್ತು, ಕೆಲವೊಮ್ಮೆ ಔಷಧಿಗಳಿಗಿಂತಲೂ ಧೈರ್ಯದ ಕಥೆಗಳು ಮನುಷ್ಯನನ್ನು ಬೇಗ ಗುಣಪಡಿಸುತ್ತವೆ ಅಂತ. ಇವತ್ತು ನಾನು ನಿಮ್ಮ ಮುಂದೆ ತರುತ್ತಿರುವ ಕತೆ ಅಂತಹದ್ದೇ ಒಂದು ಅದ್ಭುತ ಚೈತನ್ಯ. ಇದು ಕೇವಲ ಕಥೆಯಲ್ಲ, ನೈಜ ಜೀವನದಲ್ಲಿ ನಡೆದ ಒಂದು ಹೋರಾಟ. 19 ವರ್ಷದ ಒಬ್ಬ ಹುಡುಗ ಯಾರ ಬೆಂಬಲವೂ ಇಲ್ಲದೆ ನ್ಯಾಯಕ್ಕಾಗಿ ಇಡೀ ವ್ಯವಸ್ಥೆಯ ವಿರುದ್ಧ ಹೇಗೆ ನಿಂತ ಅನ್ನೋದು ಈ ಕಥೆಯ ಸಾರಾಂಶ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕಿಗಾಗಿ ಹೋರಾಡುವ ಕಿಚ್ಚನ್ನು ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವನ ಹೆಸರು ಅಭಿಷೇಕ್. 19 ವರ್ಷ ಅಂದ್ರೆ ಕನಸುಗಳ ಹಿಂದೆ ಓಡುವ ವಯಸ್ಸು. ಆದರೆ ಅಭಿಷೇಕ್ನ ಪರಿಸ್ಥಿತಿ ಹಾಗಿರಲಿಲ್ಲ. ಅಂದು ಅವನು ಜಿಲ್ಲಾ ನ್ಯಾಯಾಲಯದ ಆ ಬೃಹತ್ ಕಟ್ಟಡದ ಮುಂದೆ ಒಬ್ಬನೇ ನಿಂತಿದ್ದ. ಅವನ ಕೈಯಲ್ಲಿದ್ದ ಆ ಫೈಲ್ ಅವನ ಇಡೀ ಜೀವನದ ನ್ಯಾಯದ ಹೋರಾಟವಾಗಿತ್ತು. ಅಭಿಷೇಕ್ನ ವಿರುದ್ಧ ಇದ್ದವರು ಸಮಾಜದ ಪ್ರಭಾವಿ ವ್ಯಕ್ತಿಗಳು. ಹಣ, ಬಲ ಮತ್ತು ಅಧಿಕಾರ ಎಲ್ಲವೂ ಅವರ ಕಡೆಯೇ ಇತ್ತು. ವಿಪರ್ಯಾಸ ಅಂದ್ರೆ ನ್ಯಾಯಕ್ಕಾಗಿ ಹೋರಾಡಬೇಕಾದ ಅವನ ಹತ್ತಿರದ ಸಂಬಂಧಿಕರೇ ಇಂದು ಅವನಿಗೆ ಬೆನ್ನು ತೋರಿಸಿದ್ದರು. ದೊಡ್ಡವರ ಜೊತೆ ಸೇರಿ ನಿನಗೆ ಏನು ಸಿಗುತ್ತೆ, ಸುಮ್ಮನೆ ಮೌನವಾಗಿರು ಎಂದು ಎಲ್ಲರೂ ಹೆದರಿಸಿದ್ದರು. ಅವನಿಗೆ ಯಾರ ಬೆಂಬಲವೂ ಇರಲಿಲ್ಲ. ಆಸರೆಗೆ ಒಬ್ಬ ವ್ಯಕ್ತಿಯೂ ಕೂಡ ಇರಲಿಲ್ಲ. ವಕೀಲರಿಗೆ ನೀಡಲು ಅವನ ಹತ್ತಿರ ಹಣವಿರಲಿಲ್ಲ. ಅದಕ್ಕಾಗಿಯೇ ನ್ಯಾಯಾಧೀಶರ ಮುಂದೆ ತಾನೇ ನಿಂತು ತನ್ನ ಕೇಸನ್ನು ವಾದ ಮಾಡಲು ಆ 19 ವರ್ಷದ ಹುಡುಗ ನಿರ್ಧರಿಸಿದ. ಅವನು ಕೋರ್ಟ್ ರೂಮ್ಗೆ ಹೆಜ್ಜೆ ಇಟ್ಟಾಗ ಅಲ್ಲಿದ್ದ ದೊಡ್ಡ ವಕೀಲರು ಅವನನ್ನು ನೋಡಿ ಹಂಗಿಸಿದರು. ಕಾನೂನು ಅಂದ್ರೆ ಆಟ ಅಂದುಕೊಂಡಿದ್ದೀಯ ಮಗು ಎಂದು ಅಹಂಕಾರದಿಂದ ಕೇಳಿದರು. ಅಂದು ಆ ಇಡೀ ನ್ಯಾಯಾಲಯದಲ್ಲಿ ಅಭಿಷೇಕ್ ಒಬ್ಬಂಟಿಯಾಗಿದ್ದ, ನಿಜ. ಆದರೆ ಅವನ ಸತ್ಯ ಅವನ ಜೊತೆಗಿತ್ತು. ವ್ಯವಸ್ಥೆಯ ಬಾಗಿಲು ತಟ್ಟಿದ ಈ ಉಂಟಿ ಹುಡುಗನಿಗೆ ನ್ಯಾಯದ ದಾರಿ ಎಷ್ಟು ಕಠಿಣವಾಗಿತ್ತು. ಮೊದಲ ದಿನವೇ ಅವನಿಗೆ ಎದುರಾದ ಆ ಕಹಿ ಅನುಭವ ಏನು? ಇದು ಈ ಹೋರಾಟದ ಆರಂಭ ಮಾತ್ರ. ಅಭಿಷೇಕ್ ಕೋರ್ಟ್ ರೂಮ್ ಒಳಗಡೆ ಹೆಜ್ಜೆ ಇಟ್ಟಾಗ ಅಲ್ಲಿದ್ದ ವಾತಾವರಣ ಅವನಿಗೇನು ಹೊಸದಾಗಿರಲಿಲ್ಲ. ಆದರೆ ಅದು ಭಯಾನಕವಾಗಿತ್ತು. ಎದುರಾಳಿ ವಕೀಲರು ನ್ಯಾಯಾಧೀಶರ ಮುಂದೆ ನಿಂತು, ಸ್ವಾಮಿ, ಈ ಹುಡುಗನಿಗೆ ಇನ್ನೂ ಮೀಸೆ ಸರಿಯಾಗಿ ಬಂದಿಲ್ಲ. ಇವನು ನಮ್ಮ ಕಕ್ಷಿದಾರರ ಮೇಲೆ ಗಂಭೀರ ಆರೋಪ ಮಾಡ್ತಿದ್ದಾನೆ. ಅವನ ಹತ್ತಿರ ಯಾವ ಪುರಾವೆ ಇದೆ? ಇವನೊಬ್ಬ ಸುಳ್ಳುಗಾರ ಎಂದು ಜೋರಾಗಿ ನಕ್ಕರು. ಇಡೀ ಕೋರ್ಟ್ ಹಾಲ್ನಲ್ಲಿ ಆ ನಗು ಪ್ರತಿಧ್ವನಿಸುತ್ತಿತ್ತು. ಒಂದು ಕ್ಷಣ ಅಭಿಷೇಕ್ನ ಕಾಲುಗಳು ನಡುಗಿದವು. ಅಲ್ಲಿ ಅವನ ಪರವಾಗಿ ಮಾತನಾಡಲು ಯಾರೂ ಕೂಡ ಇರಲಿಲ್ಲ. ಎದುರಾಳಿಗಳು ಹಾಕಿದ್ದ ಪ್ರಬಲವಾದ ಸುಳ್ಳುಗಳ ಮುಂದೆ ಅಭಿಷೇಕ್ನ ಸತ್ಯ ತುಂಬಾ ಚಿಕ್ಕದಾಗಿ ಕಾಣುತ್ತಿತ್ತು. ನ್ಯಾಯಾಧೀಶರು ಅಭಿಷೇಕ್ನ ಕಡೆ ನೋಡಿ, ನಿನ್ನ ವಾದ ಮಂಡಿಸೋಕೆ ವಕೀಲರಿಲ್ಲವೇ ಎಂದು ಕೇಳಿದರು. ಅಭಿಷೇಕ್ ಗಂಟಲು ಒಣಗಿತ್ತು. ಮಾತು ಹೊರಡುತ್ತಿರಲಿಲ್ಲ. ಆದರೂ ಧೈರ್ಯ ತಂದುಕೊಂಡು, ಯಾರೂ ಇಲ್ಲ ಸರ್, ನನ್ನ ಸತ್ಯ ಮಾತ್ರ ನನ್ನ ಜೊತೆಗಿದೆ ಅಂದ. ಆ ದಿನ ಕೋರ್ಟ್ನಿಂದ ಹೊರಬರುವಾಗ ಅಭಿಷೇಕ್ ಬರಿಗೈಯಲ್ಲಿರಲಿಲ್ಲ. ಅವಮಾನದ ಭಾರವನ್ನು ಹೊತ್ತು ಬಂದಿದ್ದ. ದಾರಿಯಲ್ಲಿ ಅವನ ಪರಿಚಿತರೇ ಸಿಕ್ಕಿ, ನೋಡು, ನಾವು ಮೊದಲೇ ಹೇಳಿದ್ವಿ, ನಿನ್ನ ಮರ್ಯಾದೆ ಹೋದದ್ದೇ ಬಂತು, ಇನ್ನಾದರೂ ಕೇಸ್ ಕೈಬಿಟ್ಟು ಬಿಡು ಎಂದು ಬುದ್ಧಿವಾದ ಹೇಳಿದರು. ಆದರೆ ಅಭಿಷೇಕ್ ಮನಸ್ಸಿನಲ್ಲಿ ಒಂದು ಮಾತು ಬಲವಾಗಿ ಬೇರೂರಿತು. ಅವಮಾನ ಅನ್ನೋದು ಸೋಲಲ್ಲ, ಅದು ಗೆಲುವಿನ ಬೇಕಾದ ಮೊದಲ ಹೆಜ್ಜೆ. ಮನೆಗೆ ಬಂದ ಅಭಿಷೇಕ್ ಹತಾಶನಾಗಲಿಲ್ಲ. ಅಂದೇ ರಾತ್ರಿ ಅವನು ತನ್ನ ಹಳೆಯ ಸೈಕಲ್ ಏರಿ ಆ ನಡು ರಾತ್ರಿಯಲ್ಲಿ ಒಬ್ಬನೇ ಬಂದು ಹಳೆಯ ಸಾಕ್ಷಿಯನ್ನು ಹುಡುಕಿ ಹೊರಟ. ಅವನಿಗೆ ಗೊತ್ತಿತ್ತು, ಈ ಯುದ್ಧದಲ್ಲಿ ತನ್ನ ಆಯುಧ ಕೇವಲ ಮಾತುಗಳಲ್ಲ, ಬದಲಾಗಿ ಕಣ್ಣಿಗೆ ಕಾಣುವ ಕಠೋರ ಪುರಾವೆಗಳು ಮಾತ್ರ ಎಂದು. ಆ ನಡುರಾತ್ರಿಯಲ್ಲಿ ಅಡಗಿದ್ದ ಆ ದೊಡ್ಡ ಸತ್ಯ ಏನು? ಅಭಿಷೇಕ್ ಜೀವನವನ್ನೇ ಬದಲಿಸಬಲ್ಲ ಆ ದಾಖಲೆ ಅವನ ಕೈಗೆ ಸಿಗುತ್ತಾ? ಅಭಿಷೇಕ್ಗೆ ಅರ್ಥವಾಗಿತ್ತು, ಬರಿಗೈಲಿ ಕೋರ್ಟ್ ಮೆಟ್ಟಿಲು ಹತ್ತಿದರೆ ನ್ಯಾಯ ಸಿಗುವುದಿಲ್ಲ, ಬದಲಾಗಿ ಅವಮಾನವೇ ಮಿಕ್ಕುತ್ತದೆ ಎಂದು. ಆ ರಾತ್ರಿ ಇಡೀ ಊರು ಮಲಗಿದ್ದಾಗ ಅಭಿಷೇಕ್ ಮಾತ್ರ ಎಚ್ಚರವಾಗಿದ್ದ. ಅವನ ವಿರುದ್ಧ ಇದ್ದ ಪ್ರಭಾವಿಗಳು ಒಂದು ಹಳೆಯ ಫೈಲನ್ನು ನಾಶಪಡಿಸಲು ಸಂಚು ರೂಪಿಸಿದ್ದಾರೆ ಎಂಬ ಮಾಹಿತಿ ಅವನಿಗೆ ಸಿಕ್ಕಿತ್ತು. ಆ ಒಂದೇ ಒಂದು ದಾಖಲೆ ಸಿಕ್ಕರೆ ಸಾಕು, ಎದುರಾಳಿಗಳ ಅಹಂಕಾರ ಮಣ್ಣು ಪಾಲಾಗುತ್ತಿತ್ತು.
ತನ್ನ ಹಳೆಯ ಸೈಕಲ್ ಮೇಲೆ ಯಾವುದೇ ಲೈಟ್ ಇಲ್ಲದೆ ಕತ್ತಲ ಹಾದಿಯಲ್ಲಿ ಅವನು ಆ ಹಳೆಯ ಗೌಡೌನ್ ಕಡೆಗೆ ಹೊರಟ. ಮನಸ್ಸಿನಲ್ಲಿ ಸಾವು ಬದುಕಿನ ನಡುವೆ ಸಂಘರ್ಷ ನಡೆಯುತ್ತಿತ್ತು. ಒಂದು ವೇಳೆ ನಾನು ಸಿಕ್ಕಿಬಿದ್ದರೆ ಎಂಬ ಭಯ ಒಂದೆಡೆಯಾದರೆ, ಇಂದು ನಾನು ಹಿಂದೆ ಸರಿದರೆ ನನ್ನ ಇಡೀ ಜೀವನ ಅನ್ಯಾಯಕ್ಕೆ ಬಲಿಯಾಗುತ್ತದೆ ಎಂಬ ಹಠ ಇನ್ನೊಂದೆಡೆ. ಗೋಡೌನ್ ಹತ್ತಿರ ತಲುಪಿದಾಗ ಅಲ್ಲಿ ಇಬ್ಬರು ಕಾವಲುದಾರರಿದ್ದರು. ಗುಂಡಿಗೆ ಬಡಿಯುತ್ತಿತ್ತು. ಕೈ ಕಾಲುಗಳು ನಡುಗುತ್ತಿದ್ದವು. ಹೇಗೋ ಕಷ್ಟಪಟ್ಟು ಕಿಟಕಿಯ ಮೂಲಕ ಒಳಗೆ ನುಸುಳಿದ ಅಭಿಷೇಕ್ ಧೂಳು ಹಿಡಿದಿದ್ದ ಸಾವಿರಾರು ಫೈಲ್ಗಳ ನಡುವೆ ತನ್ನ ಜೀವಕ್ಕಿಂತ ಹೆಚ್ಚಾದ ಆ ಪುರಾವೆಯನ್ನು ಹುಡುಕತೊಡಗಿದ. ಕೊನೆಗೂ ಬೆವರಿನಿಂದ ನೆನೆದಿದ್ದ ಅವನ ಕೈಗಳಿಗೆ ಆ ಪೇಪರ್ ಸಿಕ್ಕಿತು. ಅದು ಅವನ ಗೆಲುವಿನ ಮುನ್ನುಡಿಯಾಗಿತ್ತು. ಆದರೆ ಅವನು ಹೊರಬರುವಷ್ಟರಲ್ಲಿ ಕಾಲ ಮಿಂಚಿತ್ತು. ಹೊರಗಡೆ ಗಾಡಿಗಳ ಸದ್ದು ಕೇಳಿಸಿತು. ಎದುರಾಳಿಗಳ ಮನುಷ್ಯರು ಅಲ್ಲಿಗೆ ಬಂದಿದ್ದರು. ಯಾರೋ ಒಳಗೆ ಬಿದ್ದಾರೆ, ಹಿಡಿಯಿರಿ ಎಂಬ ಕಿರುಚಾಟ ಕೇಳಿಸಿತು. ಅಭಿಷೇಕ್ ಪ್ರಾಣ ಉಳಿಸಿಕೊಳ್ಳಲು ಕತ್ತಲೆಯಲ್ಲಿ ಓಡತೊಡಗಿದ. ದಾರಿಯಲ್ಲಿ ಬಿದ್ದು ಅವನ ಕಾಲಿಗೆ ಗಾಯವಾಯಿತು. ರಕ್ತ ಸುರಿಯುತ್ತಿತ್ತು. ಆದರೂ ಆ ದಾಖಲೆಯನ್ನು ಎದೆಗೆ ಹತ್ತಿರವಾಗಿ ಹಿಡಿದುಕೊಂಡು ಅವನು ಕಾಡಿನ ಹಾದಿಯಲ್ಲಿ ಮರೆಯಾದ. ಅಂದು ರಾತ್ರಿ ಅವನ ಪ್ರಾಣ ಉಳಿಸಿಕೊಂಡಿರಬಹುದು. ಆದರೆ ಮರುದಿನ ಕೋರ್ಟ್ನಲ್ಲಿ ಆ ಹರಿದು ಹೋದ ದಾಖಲೆಗಳನ್ನು ನ್ಯಾಯಾಧೀಶರು ಒಪ್ಪುತ್ತಾರಾ? ತನ್ನ ಜೀವನವನ್ನೇ ಪಣಕ್ಕಿಟ್ಟು ತಂದ ಆ ಪುರಾವೆ ಅವನನ್ನು ಗೆಲ್ಲಿಸುತ್ತಾ ಅಥವಾ ಅವನನ್ನೇ ಸಂಚಿನಲ್ಲಿ ಸಿಲುಕಿಸುತ್ತಾ? ಕೋರ್ಟ್ನಲ್ಲಿ ಅಂದು ಅಂತಿಮ ವಿಚಾರಣೆಯ ದಿನ. ಅಭಿಷೇಕ್ನ ಕಾಲಿಗೆ ಬ್ಯಾಂಡೇಜ್ ಇತ್ತು. ರಾತ್ರಿಯೆಲ್ಲ ಓಡಿ ದಣಿದಿದ್ದ ಅವನ ಕಣ್ಣುಗಳು ಕೆಂಪಾಗಿದ್ದವು. ಆದರೆ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಎದುರಾಳಿ ವಕೀಲರು ಎಂದಿನಂತೆ ಅಹಂಕಾರದಿಂದ ಎದ್ದು ನಿಂತರು. ಸ್ವಾಮಿ, ಇವತ್ತಾದರೂ ಈ ನಾಟಕ ಮುಕ್ತಾಯವಾಗಲಿ. ಈ ಹುಡುಗನ ಹತ್ತಿರ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಸುಮ್ಮನೆ ಕಾಲಹರಣ ಮಾಡ್ತಿದ್ದಾನೆ ಎಂದು ನ್ಯಾಯಾಧೀಶರಿಗೆ ದೂರು ನೀಡಿದರು. ನ್ಯಾಯಾಧೀಶರು ಅಭಿಷೇಕ್ನ ಕಡೆ ತಿರುಗಿ, ನಿನಗೇನಾದರೂ ಹೇಳೋದಿದೆಯೇ ಅಥವಾ ತೀರ್ಪು ನೀಡಲೆ ಎಂದು ಕೇಳಿದರು. ಅಭಿಷೇಕ್ ನಿಧಾನವಾಗಿ ಎದ್ದು ನಿಂತ. ತನ್ನ ಬ್ಯಾಗ್ನಿಂದ ಆ ಧೂಳು ಹಿಡಿದ. ಸ್ವಲ್ಪ ಹರಿದಿದ್ದ ಪೇಪರ್ಗಳನ್ನು ಹೊರತೆಗೆದ. ಇಡೀ ಕೋರ್ಟ್ ಹಾಲ್ನಲ್ಲಿ ನಿಶ್ಶಬ್ದ ಆವರಿಸಿತು. ಆ ಕಾಗದಗಳನ್ನು ನೋಡುತ್ತಿದ್ದಂತೆ ಎದುರಾಳಿಗಳ ಮುಖದಲ್ಲಿ ಬೆವರು ಇಳಿಯಲು ಶುರುವಾಯಿತು. ಅಭಿಷೇಕ್ ತನ್ನ ವಾದ ಶುರು ಮಾಡಿದ. ಸರ್, ಇಷ್ಟು ದಿನ ನಾವು ಅನಾಥ ಅಂತ ಎಲ್ಲರೂ ನನ್ನನ್ನು ತುಳಿಯೋಕೆ ನೋಡ್ತಿದ್ರು. ನನ್ನ ಹತ್ತಿರ ವಕೀಲರಿಲ್ಲದಿರಬಹುದು, ಆದರೆ ಸತ್ಯಕ್ಕೆ ಯಾವುದ ವಕೀಲರ ಹಂಗಿಲ್ಲ. ಇಂದು ನೋಡಿ, ಆ ಹಳೆಯ ಗೋಡೌನ್ನಲ್ಲಿ ಅವರು ಮುಚ್ಚಿಟ್ಟಿದ್ದ ಅಸಲಿ ದಾಖಲೆ. ಇದರಲ್ಲಿ ಅವರೇ ಮಾಡಿದ ಸಹಿ ಇದೆ, ಅವರೇ ಮಾಡಿದ ಮೋಸದ ಸಾಕ್ಷಿ ಇದೆ ಎಂದು ಒಂದೊಂದಾಗಿ ವಿವರಿಸುತ್ತಾ ಹೋದ. ಎದುರಾಳಿ ವಕೀಲರು ಆ ಸಾಕ್ಷಿಯನ್ನು ಸುಳ್ಳು ಅಂತ ಸಾಬೀತುಪಡಿಸಲು ಹರಸಾಹಸ ಪಟ್ಟರು. ಆದರೆ ಅಭಿಷೇಕ್ ಕೇವಲ ಕಾಗದಗಳನ್ನು ಮಾತ್ರವಲ್ಲ, ಆ ಮೋಸದಲ್ಲಿ ಭಾಗಿಯಾಗಿದ್ದ ಒಬ್ಬ ವ್ಯಕ್ತಿಯನ್ನು ಸಾಕ್ಷಿಯಾಗಿ ನಿಲ್ಲಿಸಿದ. ಅವನು ಮತ್ಯಾರೂ ಅಲ್ಲ, ಆ ಪ್ರಭಾವಿಗಳ ಹತ್ತಿರವೇ ಕೆಲಸ ಮಾಡ್ತಿದ್ದ ಒಬ್ಬ ಬಡ ನೌಕರ. ಆ ನೌಕರನಿಗೆ ಅಭಿಷೇಕ್ ತೋರಿಸಿದ ಧೈರ್ಯವೇ ಸತ್ಯ ಹೇಳಲು ಪ್ರೇರಣೆಯಾಗಿತ್ತು. ನ್ಯಾಯಾಧೀಶರು ಆ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಅಭಿಷೇಕ್ನ ಕಣ್ಣಲ್ಲಿ ನೀರಿತ್ತು. ಆದರೆ ಅದು ನೋವಿನ ನೀರಲ್ಲ, ತನ್ನ ನ್ಯಾಯಕ್ಕಾಗಿ ತಾನೇ ನಡೆಸಿದ ಹೋರಾಟದ ಫಲವದು. ಇಡೀ ವ್ಯವಸ್ಥೆಯ ದಿಗ್ಭ್ರಮೆಗೊಳ್ಳುವಂತಹ ಸತ್ಯವೊಂದು ಅಲ್ಲಿ ಅನಾವರಣಗೊಂಡಿತು. ಈಗ ಎಲ್ಲರ ಕಣ್ಣು ನ್ಯಾಯಾಧೀಶರ ಮೇಲೆ ಇತ್ತು. 19 ವರ್ಷದ ಹುಡುಗನ ಈ ಸಾಹಸಕ್ಕೆ ನ್ಯಾಯ ಸಿಗುತ್ತಾ? ಕೋರ್ಟ್ ಹಾಲ್ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ನ್ಯಾಯಾಧೀಶರು ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ತೀರ್ಪನ್ನು ಓದಲು ಶುರು ಮಾಡಿದರು. ಈ ನ್ಯಾಯಾಲಯವು ಎಲ್ಲ ಸಾಕ್ಷಿಗಳನ್ನು ಮತ್ತು ಈ 19 ವರ್ಷದ ಹುಡುಗನ ವಾದವನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಅಭಿಷೇಕ್ ಒದಗಿಸಿದ ದಾಖಲೆಗಳು 100ಕ್ಕೆ 100ರಷ್ಟು ಸತ್ಯ. ಪ್ರಭಾವ ಮತ್ತು ಹಣದ ಬಲದಿಂದ ಒಬ್ಬ ಅನಾಥ ಹುಡುಗನನ್ನು ತುಳಿಯಲು ಯತ್ನಿಸಿದ ಎದುರಾಳಿಗಳಿಗೆ ಈ ಕೋರ್ಟ್ ಕಠಿಣ ಶಿಕ್ಷೆ ವಿಧಿಸುತ್ತದೆ. ತೀರ್ಪು ಕೇಳುತ್ತಿದ್ದಂತೆ ಅಭಿಷೇಕ್ನ ಕಣ್ಣಿಂದ ಆನಂದ ಬಾಷ್ಪ ಸುರಿಯಿತು. ಅಂದು ಅವನನ್ನು ಮಗು ಎಂದು ಹೀಯಾಳಿಸಿದ ಅದೇ ವಕೀಲರು ಇಂದು ತಲೆ ತಗ್ಗಿಸಿ ನಿಂತಿದ್ದರು. ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ಹಿಂದೆ ಅವನನ್ನು ನೋಡಿ ನಕ್ಕವರು, ಅವನಿಗೆ ಬೆನ್ನು ತೋರಿಸಿದ ಸಂಬಂಧಿಕರು ಓಡಿ ಬಂದು ಅವನನ್ನು ಸುತ್ತುವರಿದರು. ನಮಗೆ ಮೊದಲೇ ಗೊತ್ತಿತ್ತು ನೀನು ಗೆಲ್ಲುತ್ತೀಯಾ ಅಂತ ಎಂದು ನಾಟಕವಾಡಲು ಶುರು ಮಾಡಿದರು. ಆದರೆ ಅಭಿಷೇಕ್ ಯಾರನ್ನೂ ಕೂಡ ದ್ವೇಷಿಸಲಿಲ್ಲ. ಅವನು ಅವರ ಕಡೆ ನೋಡಿ ಕೇವಲ ಒಂದು ನಗು ನಕ್ಕು ಅಷ್ಟೇ.
ಆ ನಗುವಿನಲ್ಲಿ ನೀವು ನನ್ನ ಜೊತೆ ಇರಲಿಲ್ಲ, ಆದರೂ ನಾನು ಗೆದ್ದೆ ಎಂಬ ಹೆಮ್ಮೆ ಇತ್ತು. 19 ವಯಸ್ಸಿನಲ್ಲೇ ತನ್ನ ಅಸ್ತಿತ್ವಕ್ಕಾಗಿ ತಾನೇ ವಕೀಲನಾಗಿ ಹೋರಾಡಿದ ಆ ಹುಡುಗ ಅಂದು ಇಡೀ ಜಗತ್ತಿಗೆ ಒಂದು ಸತ್ಯವನ್ನು ಸಾಬೀತುಪಡಿಸಿದ. ನ್ಯಾಯದ ದಾರಿಯಲ್ಲಿ ಹೋಗುವಾಗ ನೀವು ಒಬ್ಬಂಟಿಯಾಗಿರಬಹುದು, ಆದರೆ ನಿಮ್ಮ ಸತ್ಯವೇ ನಿಮ್ಮ ಅತಿ ದೊಡ್ಡ ಸೇನೆಯಾಗಿರುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಅಭಿಷೇಕ್ನ ಈ ಕತೆ ನಮಗೆ ಕಲಿಸೋದು ಒಂದೇ: ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡರೂ ಪರವಾಗಿಲ್ಲ, ಆದರೆ ಹೋರಾಡುವ ಗುಣವನ್ನು ಮಾತ್ರ ಕಳೆದುಕೊಳ್ಳಬಾರದು. ಒಬ್ಬ ಫಾರ್ಮಸಿಸ್ಟ್ ಆಗಿ ನಾನು ದೇಹದ ಗಾಯಗಳಿಗೆ ಮದ್ದು ಕೊಡಬಹುದು, ಆದರೆ ಒಬ್ಬ ತಾಯಿಯಾಗಿ ನಾನು ನಿಮಗೆ ಹೇಳೋದು ಎಷ್ಟೇ: ನಿಮ್ಮ ಮಕ್ಕಳಿಗೆ ಸತ್ಯದ ಪರವಾಗಿ ನಿಲ್ಲೋ ಧೈರ್ಯವನ್ನ ಕಲಿಸಿಕೊಡಿ. ಕತ್ತಲೆ ಎಷ್ಟು ಗಾಢವಾಗಿದ್ದರೂ ಒಂದು ಪುಟ್ಟ ಹಣತೆ ಅದನ್ನ ಓಡಿಸಬಲ್ಲದು. ಅನ್ಯಾಯದ ವಿರುದ್ಧ ಅಭಿಷೇಕ್ ಹಚ್ಚಿದ ಆ ಅಣತೆ ನಿಮ್ಮ ಮನೆಯಲ್ಲೂ ಬೆಳಗಲಿ. ನಿಮ್ಮ ಜೀವನದಲ್ಲೂ ಇಂತಹ ಹೋರಾಟದ ಕಥೆಗಳಿದ್ದರೆ ಅಥವಾ ನಿಮ್ಮ ಸುತ್ತಮುತ್ತ ಇಂತಹ ಸತ್ಯದ ಗೆಲುವಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತೊಬ್ಬರಿಗೆ ಶಕ್ತಿಯಾಗಲು ಇದನ್ನು ಶೇರ್ ಮಾಡಿ. ಮರೆಯದೆ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನಪಿರಲಿ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಹಕ್ಕು ಇವೆರಡೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಮತ್ತೆ ಸಿಗೋಣ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.